ನಾನು ರಾಜನಾಥ್ ಸಿಂಗ್ ಅವರು ಒಬ್ಬ ಅಪರೂಪದ ರಾಜಕಾರಣಿ, ತತ್ವನಿಷ್ಠ. ಅವರು ಒಂದು ಲೋಕಸಭೆಯಲ್ಲಿ ಕಾನೂನಿನ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಸುಮಾರು 2 ಗಂಟೆಗಳ ಕಾಲ ಮಾತನಾಡ್ತಾರೆ. ಆ 2 ಗಂಟೆಗಳ ಮಾತನ್ನ ನಾನು ಅದನ್ನ ಕ್ಯಾಸೆಟ್ ಆಗಿ ಮಾಡಿ ಪ್ರಾಯಶಃ ಎಲ್ಲ ಕಡೆಯಲ್ಲಿ ಎಲ್ಲ ಭಾಷೆಯಲ್ಲೂ ಕೂಡ ಈಗಾಗಲೇ ಅದನ್ನ ಮಾಡಿ ಎಲ್ಲ ಭಾಷೆಯಲ್ಲೂ, ಕನ್ನಡದಲ್ಲೂ ಕೂಡ ಮಾಡಿಸಿದ್ದೀವಿ, ಹಿಂದಿಯಲ್ಲೂ ಮಾಡ್ತಾ ಇದ್ದೀವಿ, ಇಂಗ್ಲಿಷಲ್ಲೂ ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬ ಭಾರತೀಯನು ಕೂಡ ಯಾವ ರೀತಿ ನಡೆದು ಬಂತು, ಭಾರತ ಸ್ವತಂತ್ರ ಬರಬೇಕಾದ್ರೆ ಸ್ವತಂತ್ರ ಪೂರ್ವದಲ್ಲಿ ಭಾರತೀಯರಿಗೆ ಕೊಟ್ಟಂತ ಒಂದು ತೊಂದರೆಯನ್ನ ಎಳೆ ಎಳೆಯಾಗಿ ಲೋಕಸಭೆಯಲ್ಲಿ ಅವರು ಮಂಡನೆ ಮಾಡಿರ್ತಕ್ಕಂಥ ವಿಚಾರಧಾರೆಗಳನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥ ಕೆಲಸವನ್ನ ತುಮಕೂರಿನ ಲೋಕಸಭಾ ಸದಸ್ಯರಾಗಿ ನಿಮ್ಮ ಸೋಮಣ್ಣ ಮಾಡ್ತಾರೆ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ನಾನು ರಾಜನಾಥ್ ಸಿಂಗ್ ಜಿ ಅವರಿಗೆ, ಎಲ್ಲ ಹಲವು ಚರಮೂರ್ತಿಗಳಿಗೆ ಬಂದಿರತಕ್ಕಂಥ ಗಣ್ಯ ಮಾನ್ಯರಿಗೆ ಮತ್ತು ಬಂದಿರತಕ್ಕಂಥ ಭಕ್ತಾದಿ ಹಿರಿಯರಿಗೆ, ತಾಯಿಯಂದಿರಿಗೆ, ಮಾಧ್ಯಮದ ಸ್ನೇಹಿತರಿಗೆ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ನನ್ನ ನಮನಗಳನ್ನು ಸಲ್ಲಿಸಿ ಶ್ರೀಮಠದ ಕಾರ್ಯಕ್ರಮ ಯಾವ ರೀತಿ ಮುಂದುವರಿಸಿಕೊಂಡು ಹೋಗುತ್ತದಕ್ಕೆ ಪರಮ ಪೂಜ್ಯ ಶ್ರೀಗಳವರ ಕೃಪಾಶೀರ್ವಾದ ಸದಾ ಇದೆ ಅನ್ನೋ ಪ್ರಾರ್ಥನೆಯನ್ನು ಮಾಡಿ ಈ ಕಾರ್ಯಕ್ರಮದ ಇಲ್ಲೇ ಜಿಲ್ಲೆಯವರಾಗಿರ್ತಕ್ಕಂಥ ನನ್ನ ಮಿತ್ರರುಗಳಾದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಪರಮೇಶ್ವರ್ ಅವರು, ರಾಜಣ್ಣವರು ತಡವಾಗಿ ಬರ್ತೀನಿ ಅನ್ನುವ ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರಾಯಶಃ ಅವ್ರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ, ಏನಿವತ್ತು ಸರ್ಕಾರ ನಿಂತ ನೀರೆಲ್ಲ ಹರಿಯೋ ನೀರಾಗಿರ್ತದೆ, ಪರಮ ಪೂಜ್ಯ ಶ್ರೀಗಳವರ ಹೆಸರನ್ನ ತುಮಕೂರಿನ ರೈಲ್ವೆ ಸ್ಟೇಷನ್ಗೆ ಇಟ್ಟು ಶಿವಕುಮಾರ್ ಸಾಹೇಬ್ರೆ 5 ತಿಂಗಳಾಗಿದೆ. ನಾನು ಅದನ್ನ ಸರ್ಕಾರ, ನಮ್ಮ ಭಾರತ ಸರ್ಕಾರ, ದುಡ್ಡು ಭಾರತ ಸರ್ಕಾರದ್ದು, ಜಾಗ ಭಾರತ ಸರ್ಕಾರದ್ದು ಮಾಡ್ತಾ ಇರೋ ಕೈಲಿ ಇದು ಕೂಡ ನಮ್ಮ ಸರ್ಕಾರದ್ದು. ರಾಜ್ಯ ಸರ್ಕಾರನು ಕೂಡ ಇದರ ಕ್ರೆಡಿಬಿಲಿಟಿಯನ್ನು ತೆಗೆದುಕೊಳ್ಳಿ ಅಂತ ಹೇಳಿ 5 ತಿಂಗಳಾಗಿದೆ. ನಮ್ಮ ಗೃಹ ಇಲಾಖೆಯಿಂದ ಮನವಿ ಬಂದು ಇಲ್ಲಿವರೆಗೂ ದಯವಿಟ್ಟು ಯಾಕೋ ಗೊತ್ತಿಲ್ಲ, ಸಿದ್ದರಾಮಯ್ಯನವರು 2-3 ಸಾರಿ ವಿನಂತಿ ಮಾಡಿದ್ದೀನಿ, ಮಾಡಿಲ್ಲ. ನಾಳೆ ಸಿಗ್ತಾ ಇದ್ದೇನೆ ದೆಹಲಿಯಲ್ಲಿ, ಅಲ್ಲಿ ಅವರು ವಿನಂತಿ ಮಾಡ್ತೀನಿ. ಪ್ರಾಯಶಃ ಇಂಥ ಪುಣ್ಯದ ಕೆಲಸಗಳಿಗೆ ಕರ್ನಾಟಕ ಸರ್ಕಾರ ಇರ್ಬೋದು, ಭಾರತ ಸರ್ಕಾರ ಇರ್ಬೋದು, ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸವನ್ನು ಮಾಡ್ತಕ್ಕಂಥದಕ್ಕೆ ಮುಂದಾದ್ರೂ ಕೂಡ ಭಗವಂತ ಅವರಿಗೆ ಇನ್ನೂ ಕೂಡ ಅಂತ ಒಂದು ಧೈರ್ಯವನ್ನು ಸ್ಥೈರ್ಯವನ್ನು ತುಂಬಲಿ. ಶ್ರೀಗಳವರ ಹೆಸರನ್ನ ಯಾರು ನಿಷ್ಕಲ್ಮಸವಾಗಿ ಪಠಿಸ್ತಾರೋ ಅವರೆಲ್ಲರಿಗೂ ಶ್ರೀಗಳವರ ಆಶೀರ್ವಾದ ಸದಾ ಇರ್ತದೆ ಅನ್ನೋ ಮಾತನ್ನ ಈ ಪ್ರಾರ್ಥನೆಯನ್ನು ಮಾಡಿ ಮತ್ತೊಮ್ಮೆ ವೇದಿಕೆಯಲ್ಲಿ ನಿಮ್ಮೆಲ್ಲರೂ ಗೋಲ್ಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.